ಇವರಿಗೆ ಮತಕ್ಕೋಸ್ಕರವಾಗಿ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಕೆಲವ್ರನ್ನ ಖುಷಿ ಕೊಡಿಸ್ಲಿಕ್ಕೆ ತಾತ್ಕಾಲಿಕವಾದಂಥ ಘೋಷಣೆಗಳೇನು ಮಾಡ್ತಾರೆ, ಇದು ಯಾವುದೂ ಅನುಷ್ಠಾನಕ್ಕೆ ಬರಲ್ಲ ಇವರ ನಡವಳಿಕೆಗಳು. ಆದ್ದರಿಂದ ಇವತ್ತು ಈಗಾಗಲೇ ಒಂದು ಬಾರಿಯಲ್ಲೆಲ್ಲ ಹುಬ್ಳಿಲಿ ಹೇಳಿದ್ರು 10,000 ಕೋಟಿ ಮುಸ್ಲಿಂ ಸಮಾಜಕ್ಕೆ ಮುಂದಿನ ಬಜೆಟ್ ಎಲ್ಲೈತಿ, ಇವ್ರದ್ದು ದುಡ್ಡೆಲ್ಲೈತೆ. ಟ್ಯಾಕ್ಸ್ ದಿನ ಏರಿಕೆ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಕೂತ್ರೆ ಜನಗಳಿಗೆ ಹೊರೆ ಮಾಡಿ ಇವರು ಮುಸ್ಲಿಂ ಕಮ್ಯುನಿಟಿಗೆ 10,000 ಕೋಟಿ ಕೊಟ್ಟಾಯ್ತಾ ಇವರು? ಆ ಜನ ಅರ್ಥ ಮಾಡ್ಕೋಬೇಕು. ಮುಸ್ಲಿಂ ಸಮಾಜ ಹಿಜಾಬ್ ವಿಷಯದಲ್ಲಿ ಇವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಬೆಳಗ್ಗೆ ಒಂದು ಹೇಳಿ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡಿದ್ದು. ಇಂಥ ವ್ಯಕ್ತಿಗಳು ನಿಮ್ಮ ರಕ್ಷಣೆ ಕೊಡೋರ? ಈ 1,000 ಕೋಟಿ ಅಂತ ಹೇಳೋರಲ್ಲ, ಅವ್ರನ್ನ ನಿಮ್ಮ ಉದ್ಧಾರಕ್ಕೆಲ್ಲ ಕೊಡ್ತೀನಿ ಅಂತಿರೋದು ಅವರಿಂದ ಅವರಲ್ಲ, ಅವ್ರನ್ನ ಉದ್ಧಾರ ಮಾಡಕ್ಕೆ ಮಾಡ್ಕೊಂಡಿರೋದು. ಇವರಿಗೆ ಮತಕ್ಕೋಸ್ಕರವಾಗಿ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಕೆಲವ್ರನ್ನ ಖುಷಿ ಕೊಡಿಸ್ಲಿಕ್ಕೆ ತಾತ್ಕಾಲಿಕವಾದಂಥ ಘೋಷಣೆಗಳೇನು ಮಾಡ್ತಾರೆ, ಇದು ಯಾವುದೂ ಅನುಷ್ಠಾನಕ್ಕೆ ಬರಲ್ಲ ಇವರ ನಡವಳಿಕೆಗಳು. ಆದ್ದರಿಂದ ಇವತ್ತು ಈಗಾಗಲೇ ಒಂದು ಬಾರಿಯಲ್ಲೆಲ್ಲ ಹುಬ್ಳಿಲಿ ಹೇಳಿದ್ರು 10,000 ಕೋಟಿ ಮುಸ್ಲಿಂ ಸಮಾಜಕ್ಕೆ ಮುಂದಿನ ಬಜೆಟ್ ಎಲ್ಲೈತಿ, ಇವ್ರದ್ದು ದುಡ್ಡೆಲ್ಲೈತೆ. ಟ್ಯಾಕ್ಸ್ ದಿನ ಏರಿಕೆ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಕೂತ್ರೆ ಜನಗಳಿಗೆ ಹೊರೆ ಮಾಡಿ ಇವರು ಮುಸ್ಲಿಂ ಕಮ್ಯುನಿಟಿಗೆ 10,000 ಕೋಟಿ ಕೊಟ್ಟಾಯ್ತಾ ಇವರು? ಆ ಜನ ಅರ್ಥ ಮಾಡ್ಕೋಬೇಕು. ಮುಸ್ಲಿಂ ಸಮಾಜ ಹಿಜಾಬ್ ವಿಷಯದಲ್ಲಿ ಇವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಬೆಳಗ್ಗೆ ಒಂದು ಹೇಳಿ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡಿದ್ದು. ಇಂಥ ವ್ಯಕ್ತಿಗಳು ನಿಮ್ಮ ರಕ್ಷಣೆ ಕೊಡೋರ? ಈ 1,000 ಕೋಟಿ ಅಂತ ಹೇಳೋರಲ್ಲ, ಅವ್ರನ್ನ ನಿಮ್ಮ ಉದ್ಧಾರಕ್ಕೆಲ್ಲ ಕೊಡ್ತೀನಿ ಅಂತಿರೋದು ಅವರಿಂದ ಅವರಲ್ಲ, ಅವ್ರನ್ನ ಉದ್ಧಾರ ಮಾಡಕ್ಕೆ ಮಾಡ್ಕೊಂಡಿರೋದು.